ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾತಿನ ಬರದಲ್ಲಿ ಸವಿತಾ ಸಮಾಜದ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಾರೆ. ಜಾತಿ ಸೂಚಕ ಪದವನ್ನ ಉಪಯೋಗಿಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಸವಿತಾ ಸಮಾಜ ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಜಾತಿ ನಿಂದನೆ ಕಾಯ್ದೆಯಡಿ ಅವರನ್ನ ಬಂಧಿಸಬೇಕು ಮತ್ತು ಮುಂದೆ ಭವಿಷ್ಯದಲ್ಲಿ ಈ ರೀತಿ ಯಾವುದೇ ವ್ಯಕ್ತಿ ಸಮಾಜವನ್ನ ಹೀಗಳೆಯಬಾರದು. ಈ ಕಾರಣಕ್ಕೆ ಜಾತಿ ನಿಂದನೆ ಕೇಸ್ನಲ್ಲಿ ಸವಿತಾ ಸಮಾಜವನ್ನ ಕೂಡ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಸವಿತಾ ಸಮಾಜದ ಮುಖಂಡರು ಡಿಸೆಂಬರ್ 2ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಕಾರ್ಯಕ್ರಮವೊಂದನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಅವರು ಏನಂದ್ರು, ಯಾವ ಪದ ಬಳಸಿದ್ರು, ಅದು ಯಾವ ರೀತಿ ಆಕ್ಷೇಪಾರ್ಹವಾಗಿತ್ತು, ಇದಕ್ಕೆ ಇವರ ಆಕ್ಷೇಪ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ನಮ್ಮ ಜೊತೆ ಇದ್ದಾರೆ ವೇಣುಗೋಪಾಲ್ ರವರು, ಕಾರ್ಯಾಧ್ಯಕ್ಷರು ಕ್ಷೌರಿಕ ಸವಿತಾ ಹಿತರಕ್ಷಣಾ ವೇದಿಕೆ, ಮತ್ತು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕಾರ್ಯಾಧ್ಯಕ್ಷರಾದ ಬೈಲಪ್ಪ ನಾರಾಯಣಸ್ವಾಮಿ ಅವರು. ಬನ್ನಿ ಇವ್ರ ಜೊತೆ ಚರ್ಚೆ ಮಾಡೋಣ. ಸರ್, ನಿಮಗಿಬ್ಬರಿಗೂ ಬೇಬಿ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ವೇಣುಗೋಪಾಲ್ ಅವರೇ, ಏನಿದು ಸಿಟಿ ರವಿ ಅವರು ಆಡಿದ ಮಾತು? ಸರ್, ಇದು ಸಿಟಿ ರವಿ ಅವರು ಯಾವುದೋ ಒಂದು ಕಾಲೇಜಿನಲ್ಲಿ ಒಂದು ಸ್ಥಳವನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ಸಿಬ್ಬಂದಿ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಮಾತಾಡ್ತಾರೆ. ಆಗ ನಾನು ಇಲ್ಲಿ ಕಾಯೋದಕ್ಕೆ ಏನಾದ್ರು ಬಂದಿದ್ದೀನ ಅಂತ ಹೇಳಿ ಸವಿತಾ ಸಮಾಜದ ನಿಷೇಧಿತ ಪದವಾದ ನಾನೇನು ಕಾಯೋದಕ್ಕೆ ಆ ಒಂದು ಜಾತಿಯವನ್ನ ಅಜಾಮ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ ಬಹಳ ತುಚ್ಛವಾಗಿ ಮಾತಾಡ್ತಾರೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಬಂಧುಗಳಿಗೆ ಅತೀವವಾಗಿ ನೋವಾಗ್ತದೆ. ಕಾರಣ ಯಾಕಂದ್ರೆ ಇದು ಸಿಟಿ ರವಿ ಅವರು ಈ ಒಂದು ಜಾತಿ ನಿಂದನೆ ಮಾಡಿರುವಂಥದ್ದು ಇದು 2ನೇ ಬಾರಿ. ಈಗಾಗಲೇ ಒಂದು ಸಲ ಮಾತಾಡಿದ್ರು, ಮತ್ತೆ ಕ್ಷಮೆನೂ ಕೇಳಿದ್ರು, ಮತ್ತೆ ಇದನ್ನ ಮತ್ತೆ ಅದೇ ತಪ್ಪನ್ನ ಮಾಡಿ ಅದನ್ನ ಅವರು ಈಗ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಮತ್ತೆ ಸಮಾಜದ ಹಲವಾರು ಮೀಡಿಯಾ ಮುಂದೆನೂ ಸಹ ಹೇಳಿದ್ದಾರೆ, ಅದನ್ನ ನನ್ನ ವಾಯ್ಸ್ ಅಲ್ಲ, ಅದು ನಾನು ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಅದನ್ನೂ ಸಹ ಹೇಳ್ತಾರೆ. ಮತ್ತೆ ಈಗ ಅದು ಆದ್ಮೇಲೆ ಹಲವಾರು ಒಂದು ವಿಡಿಯೋಗಳಲ್ಲಿ ಬಂದಿದೆ, ಅದು ಸವಿತಾ ಸಮಾಜದವರು ಯಾರೋ ಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ, ಹೇಳಿದ್ದಾರೆ ಅನ್ನೋಂಥದ್ದು ಹಲವಾರು ಸ್ಟೇಟ್ಮೆಂಟ್ಗಳು ನಾವು ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಮಾಜದ ಬಂಧುಗಳಿಗೆ ತುಂಬಾ ನೋವಾಗ್ತಾ ಇದೆ. ಕಾರಣ ಯಾಕಂದ್ರೆ ವಿನಾಕಾರಣ ನಮ್ಮನ್ನ ಸಮಾಜದ ಹೊರಗಡೆ ನಮ್ಮನ್ನ ಎಳೆದಿದ್ದು ಮಾತಾಡ್ತಾ ಇರೋಂಥದ್ದು ನಮ್ಗೆ ನೋವಾಗ್ತಾ ಇರೋದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆನೇಕಲ್ ತಾಲೂಕಿನಿಂದ ನಮ್ಮ ಸವಿತಾ ಸಮಾಜದ ಬಂಧುಗಳು ಒಂದು FIR ಮಾಡಿದ್ದಾರೆ. ಮತ್ತೆ ಮಡಿವಾಳ ಕ್ಷೇತ್ರದಿಂದನೂ ಸಹ ಅಲ್ಲೂ ಸಹ ಒಂದು FIR ಮಾಡಿಸಿದ್ದಾರೆ. ಹಾಗೆ ರಾಜ್ಯಾದ್ಯಂತ ಈ ವಿಚಾರವಾಗಿ ಪ್ರತಿಭಟನೆಗಳು ನಡೆದು ಎಲ್ಲರೂ ಸಹ DC ಮನವಿ ಕೊಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ ಸರ್. ಇದೇ ನಾವು ಏನಂದ್ರೆ ಶಾಶ್ವತ ಪರಿಹಾರಕ್ಕೋಸ್ಕರ ಇದು ಪ್ರತಿನಿತ್ಯ ನೀವು ಮಾತಾಡ್ತಾ ಇರೋದ್ರಿಂದ ಇದಕ್ಕೆ ಶಾಶ್ವತ ಇದ್ದ ಎಂಡ್ ಬೇಕು ನಮ್ಗೆ. ಎಂಡ್ ಏನಂದ್ರೆ ನಮ್ಗೆ ಇವತ್ತು ನೋಡಿ, ಯಾವುದೇ ಒಂದು ಬೇರೆ ಸಮುದಾಯಗಳನ್ನ ಮಾತಾಡುವಂತ ಇದಕ್ಕೆ ಇವತ್ತು ಕಾಯ್ದೆ ಅಂತ ಇದೆ, ಅಲ್ಟ್ರಾಸಿಟಿ ಕಾಯ್ದೆ ಅಂತ ಇದೆ. ಆದ್ರೆ ಇವತ್ತು ಸರ್ಕಾರ ಈ ಒಂದು ಜಾತಿ ನಿಂದನೆ ಪದವನ್ನ ತೆಗೆದುಹಾಕಿದೆ, ಗೆಜೆಟ್ ಇಂದ ತೆಗೆದುಹಾಕಿದೆ. ಇದನ್ನ ಬಳಸ್ತಾ ಇರೋದಕ್ಕೆ ನಮ್ಗೇನ್ ಬೇಕಾಗಿದೆ ಅಂದ್ರೆ ಕಾನೂನು ಬೇಕಾಗಿದೆ. ಇದಕ್ಕೆ ಯಾರೇ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದೌರ್ಜನ್ಯ ಕಾಯ್ದೆ ಅಡಿ ಅವ್ರನ್ನ ಕ್ರಮ ಆಗ್ಬೇಕು ಅನ್ನುವಂಥದ್ದು ನಮ್ಮ ಸವಿತಾ ಸಮಾಜದ ಒಕ್ಕೊರಲಾಗಿ ಆಗಿದೆ ಸರ್. ಇದು ಅದಕ್ಕೆ ಸಮಾಜದ ಎಲ್ಲ ರಾಜ್ಯಾದ್ಯಂತ ನಮ್ಮ ಸಮಾಜದ ಬಂಧುಗಳು 10,000 ಜನ ಇವತ್ತು ಡಿಸೆಂಬರ್ 2ನೇ ತಾರೀಕು ನಾವೆಲ್ಲರೂ ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತಾ ಇದ್ದೇವೆ. ಇದನ್ನ ಒಂದು ಬೃಹತ್ ಆಂದೋಲನ ಮುಖಾಂತರ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ನಾವು ನಮ್ಮ ಧರಣಿ ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾಯ್ದೆ ಜಾರಿ ಆಗ್ಬೇಕು ಅಂತ ಹೇಳಿ. ಈಗ ಬೈಲಪ್ಪ ನಾರಾಯಣಸ್ವಾಮಿ ಅವರೇ, ಈಗ ಯೂಶಲಿ ಎಲ್ಲರೂ ಮಾತಾಡುವಾಗ ಪದಾನ ಉಪಯೋಗಿಸ್ತಾರೆ, ಸ್ನೇಹಿತರು ಉಪಯೋಗಿಸ್ತಾರೆ, ಕೆಲವೊಮ್ಮೆ ಬೇರೆ ಬೇರೆ ಮಾಡ್ತಾರೆ ಆದ್ರೆ ಒಬ್ಬ ಜವಾಬ್ದಾರಿಯುತವಾದಂತ ಮೇಲ್ಮನೆ ಸದಸ್ಯ ಸಿಟಿ ರವಿ ಅವರು ಈ ಪದವನ್ನ ಬಳಸಿರೋದು ಅಕ್ಷಮ್ಯ. ನಾನು ಇದನ್ನ ಒಪ್ಕೊಳ್ತೀನಿ. ಆದ್ರೆ ಇದು ರೂಢಿಗತವಾಗಿ ಎಲ್ಲಾ ಕಡೆನೂ ಬರ್ತಾ ಇದೆ. ಹಾಗಾಗಿ ಅವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೂ ನೀವು ಇದನ್ನ ಯಾಕೆ ಬಳಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೋಡಿ ಸರ್, ಈಗ ಬೇರೆ ಯಾರೋ ಹೇಳಿದ್ರೆ ಅದು ನೀವ್ ಹೇಳ್ದಂಗೆ ಜನಸಾಮಾನ್ಯ ಯಾರೋ ಹೇಳಿದ್ರು ಅವ್ರ ತಿಳುವಳಿಕೆ ಇಲ್ಲ ಅನ್ಬೋದು. ಆದ್ರೆ ಹಿಂದೂ ಸಮಾಜ ಕಾಪಾಡ್ತೀನಿ ಅಂತ ಹೇಳಿ ಒಂದು ಪಕ್ಷದ ಹಿಂದೂ ಸಂಸ್ಕೃತಿಯನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ಕೊಂಡು ಮತ ಗಳಿಸಿ ಅಲ್ಲಿನ ಶಾಸಕರಾಗಿದ್ದಾರೆ, ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ, ರಾಷ್ಟ್ರೀಯ ಒಂದು ಪಕ್ಷದ ಮುಖಂಡರಾಗಿದ್ದಾರೆ. ಅವರು ಹಿಂದೂ ಧರ್ಮದ ಒಂದು ಜಾತಿಯನ್ನ ಅತಿ ಚೂತ್ಯವಾಗಿ ಅವ್ರು ಶುಚಿವಾಗಿ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ನನಗೆ ದಿಗ್ಭ್ರಮೆ ಬಿಡುತ್ತೆ. ಯಾಕಂದ್ರೆ
ಅವರು ತಿಳುವಳಿಕೆ ಉಳ್ಳವರು, ಒಂದು ರಾಜಕಾರಣಿ ಮುತ್ಸದಿ ಅಂತವ್ರ ಬಾಯಲ್ಲಿ ಬಂದ್ರೆ ನಮ್ಗೆ ಬೇಸರ. ಅದು ಇನ್ನೊಂದೇನಂದ್ರೆ ಅವ್ರು ಹೇಳಿರೋದು ಯಾವ ರೀತಿ ಅಂದ್ರೆ, ನಾನು ಒಂದು ಕಾಲೇಜ್ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವರು ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಹೋಗ್ತಾರೆ, ಅಲ್ಲಿ ಡೀನ್ ಒಬ್ರು ಇರ್ತಾರೆ, ಡೀನ್ ಇರೋದಿಲ್ಲ, ಆ ಡೀನ್ ಫೋನ್ ಮಾಡೋ ಸಂದರ್ಭದಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡ್ದವ್ರು ಹೇಳ್ತಾರೆ, ನಾನೇನು ನಂಗೆ ಕೆಲ್ಸಕ್ಕೆ ಬಾರ್ದವ್ರ, ನಮಗೇನ್ ಕೆಲ್ಸ ಇಲ್ವಾ, ಕೆಲ್ಸಕ್ಕೆ ಬಾರ್ದವ್ರು ಮಾತ್ರ ಬೇರೆ ಕಾಯ್ದಂತ ಅರ್ಥ ಏನು ಅದ್ರಲ್ಲಿ? ಅದೆಷ್ಟು ಮಾನಸಿಕ ಹಿಂಸೆ ಆಗುತ್ತೆ. ಅಂದ್ರೆ ಕೆಲಸ ಇಲ್ದಿರೋರು ಈ ಜಾತಿಗೆ ಸೇರಿದವರು ಹೌದು, ಅಥವಾ ಈ ಜಾತಿಯವರೆಲ್ಲ ಕೆಲಸ ಇಲ್ದಿರೋರು. ಆಮೇಲೆ ಅವ್ರು ಹೇಳ್ತಾರೆ, ಆ ಪದಗಳು ಸ್ಟಾಪ್ ಆಗ್ತಾರೆ ಹಂಗೆ. ಅವ್ರು ಮಾತಾಡಕ್ಕೆ ನೋಡಿ, ಕ್ಲಿಪ್ಪಿಂಗ್ ನೋಡಿ ಒಂದ್ಸರಿ, ಅವ್ರು ಮಾತಾಡ್ತಿದ್ದಾಗ ಆ ಪದ ಬಳಸ್ಬಿಟ್ಟು ಟಕ್ಕಂದ ಸ್ಟಾಪ್ ಆಗ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಅವ್ರು ಮಾತಾಡ ತಪ್ಪು ಅಂತ ಅವ್ರು ಅನ್ಭವಿಸಿದೆ. ಆದ್ರೂ ಅವ್ರು ಸಹ ಇದುವರೆಗೂ ನಾನು ಮಾತಾಡಿಲ್ಲ ಅಂದ್ರೆ ಆನೇಕಲ್ಲಲ್ಲಿ ಮತ್ತೆ ಮಡಿವಾಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿರ್ಬೇಕಾರೆ ಅವ್ರು ಬಂದು ಸ್ಟೇಷನ್ ಕೂತ್ಕೊಂಡು, ನಾನು ಹೇಳಿಲ್ಲ, ಈ ವಿಡಿಯೋನ FSL ರಿಪೋರ್ಟ್ ಕಳಿಸಿ, FSL ರಿಪೋರ್ಟ್ ವರದಿ ಬಂದ್ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಿತ್ತು. ಇವತ್ತವರು ಬರ್ತಾನೆ ಇಲ್ಲ, ಪೊಲೀಸರು ಕೂಡ ಅವ್ರು ಬಂಧಿಸಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಏನಂದ್ರೆ, ನಾವು ಸರ್ಕಾರ ಈ ಕೂಡಲೇ ಅವ್ರನ್ನ ಬಂಧಿಸ್ಬೇಕು. ಮತ್ತೆ ನಮ್ಗೆ ಇದು ಜನಸಾಮಾನ್ಯರಿಂದ ರಾಜಕಾರಣಿ, ಜ್ಯೋತಿಷಿಗಳು, ಹಲವಾರು ನಟಿಯರು ಈಗ ನಾವು ರೋಸ ಹೋಗ್ಬಿಟ್ಟಿದ್ವಿ ಇದರಿಂದ. ನಮ್ದು ಇನ್ನೇನಿದ್ರು ರಾಷ್ಟ್ರಪತಿಗಳಿಗೆ, ನಾವು ರಾಜ್ಯಪಾಲರಿಗೆ, ನಮ್ಗೆ ಪ್ರಜಾಪುರದಲ್ಲಿ ನಮ್ಗೆ ನೀವೇನ ಜಾತಿಯಿಂದ ಸಹಿತ ಯೋಜನೆ ಕೊಡಿ, ಇಲ್ಲ ಒಂದು ದಯಾಮರಣ ಕೊಟ್ಬಿಡಿ ನಮ್ಗೆ. ಯಾಕಂದ್ರೆ ನಾವು ಈ ರಾಜ್ಯದಲ್ಲಿ ಇದೀವ, ನಮ್ಮ ರಾಜ್ಯದಲ್ಲಿ ನಮ್ಗೆ ಯಾವ್ದು ಸೌಕರ್ಯ ಇದೆಯಾ? ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ನ್ಯಾಯವಾಗಿ ನಾವು ಬದುಕ್ಬೇಕು ಅನ್ನೋಕೆ, ಒಂದು ಸಾಮಾಜಿಕವಾಗಿ ಬದುಕ್ಬೇಕು ಅಂದ್ರು ನಮ್ಗೆ ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅಂದ್ಮೇಲೆ ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹುಟ್ಟಿ ಏನ್ ಬರೋದ? ಇನ್ನೊಂದೇನಂದ್ರೆ, ನಮ್ಗೇನು, ನಾವ್ ಯಾಕೆ ದೌರ್ಜನ್ಯ ಕಾಯ್ದೆ ಕೇಳ್ತಾ ಇದೀವಿ ಮತ್ತೆ ಜಾತಿಯಿಂದ ಕಾಯ್ದೆ ಕೇಳಿದ್ರೆ, ಈ ನಮ್ಮ ಹಳ್ಳಿಗಳಲ್ಲಿ ನಾವು ಸವಿತಾ ಸಮಾಜದವ್ರು ಒಬ್ಬೊಬ್ರು ಇರ್ತೀವಿ, ಅಂದ್ರೆ 3-4 ಹಳ್ಳಿ ಒಬ್ರು ಇರ್ತೀವಿ. ಆ ಹಳ್ಳಿಗಳಲ್ಲಿ ದಲಿತರ ಕಟಿಂಗ್ ಮಾಡ್ಬಿಟ್ಟು ಕೆಲವು ಜನ ಆಯ್ತು, ದಲಿತರ ಕಟಿಂಗ್ ಮಾಡೋದಿಲ್ಲ ಇವ್ರನ್ನ, ನಾವು ದಲಿತರ ಕಟಿಂಗ್ ಮಾಡಕ್ ರೆಡಿ ಇದೀವಿ. ಆದ್ರೆ ದಲಿತರ ಕಟಿಂಗ್ ಮಾಡಿದ್ರೆ ಇಲ್ಲಿ ಸವರ್ಣಿಯರು ನಮ್ಮ ಮನೆ ಹೊಡಿತಾರೆ, ಬೆಂಕಿ ಇಡ್ತಾರೆ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ, ನಾವೇ ಹೋಗಿದ್ದೀವಿ ಎಲ್ಲ. ಹಲವಾರು ಕಡೆ, ಮಂಡ್ಯ ಆಗಿರ್ಬೋದು, ಕೇರ್ಪಡೆ ಇರ್ಬೋದು, ಬೆಳಗಾವಿ ಇರ್ಬೋದು, ಹಲವಾರು ಕಡೆ ನಾವು ಹೋಗಿ ಅದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ, ಮಾಡಿದೀವಿ. ಹಾಗಾಗಿ ನೋಡಿ, ನಾವು ದೌರ್ಜನ್ಯ ಕಾಯ್ದೆ ನಮ್ಗೋಸ್ಕರ ಒಂದೇ ಕೇಳ್ತಿಲ್ಲ. ಈಗ ಆಲ್ರೆಡಿ ಸರ್ಕಾರ ವಕೀಲ ದೌರ್ಜನ್ಯ ಕಾಯ್ದೆ ಕೊಟ್ಟಿದ್ದಾರೆ, ಆರೋಗ್ಯ ವೈದ್ಯರ ದೌರ್ಜನ್ಯ ಕಾಯ್ದೆ ಕೊಟ್ಟಿದ್ದಾರೆ, ಸರ್ಕಾರ ನೌಕರ ದೌರ್ಜನ್ಯ ಕಾಯ್ದೆ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಸಿದ್ದರಾಮಯ್ಯರ ಒಂದು ಸಮಾಜಕ್ಕೆ, ವಲಸಿಗರ ಕುರುಬರಿಗೆ ದೌರ್ಜನ್ಯ ಕಾಯ್ದೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಬಲಿಷ್ಠರು, ಈಗ ನಾನು ಹೇಳ್ದಲ್ಲ, ಅವರೆಲ್ಲ ಬಲಿಷ್ಠರು. ಅಂತವ್ರಿಗೆ ನೀವು ದೌರ್ಜನ್ಯ ಕಾಯ್ದೆ ಕೊಡ್ತೀರ ಅಂದ್ಮೇಲೆ, ನಾವು ಒಂದು ಊರಲ್ಲಿ 1 ಮನೆ 2 ಮನೆ ಇರೋ ಜಾಗದಲ್ಲಿ ನಾವಿರ್ತೀವಿ. ನಮಗೆ ದೌರ್ಜನ್ಯ ಕಾಯ್ದೆ ಅತ್ಯವಶ್ಯಕ ಇದೆ. ಯಾಕೆ ನಮ್ಗೆ ಸವರ್ಣರಿಂದ ತೊಂದರೆ ಆಗುತ್ತೆ. ಈ ದಲಿತ ಕಟಿಂಗ್ ಮಾಡಲಿಲ್ಲ ಅಂತ ಸವರ್ಣರ ಒಂದು ಬೆಂಕಿ ಹಚ್ತಾರೆ. ಇವ್ರಿಗೆ ಏನೋ ಮಾಡ್ಲಿಲ್ಲ ಅಂದ್ರೆ ಇವರು ಸರ್ಕಾರ ದೂರ್ ಕೊಡ್ತಾರೆ. ದೂರ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಟಿಂಗ್ ಮಾಡ್ತಾ ಇಲ್ಲ, ಮಾಡಿಲ್ಲ. ಎಷ್ಟೋ ಪ್ರಕರಣಗಳು ನಾನು ನಿರ್ದೇಶನ ಮಾಡಿದ್ದಾರೆ. ಇವರು ದಲಿತರಿಂದ ನಿಮ್ಮ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗುತ್ತೆ, ಅಂದ್ರೆ ನಮ್ಮನ್ನ ಅಸ್ಪೃಶ್ಯತಾ ನೋಡ್ತಾ ಇದ್ದಾರೆ ಅಂತ. ಒಂದು ವೇಳೆ ನೀವು ದಲಿತರಿಗೆ ಕ್ಷೌರ ಮಾಡಿದ್ರೆ ಸವರ್ಣೀಯರು ನಿಮ್ಮನ್ನ ದೂರ ಇಡ್ತಾರೆ, ಊರಿಂದ ಹಬ್ತಾರೆ. ಮನೆ ಇನ್ನೊಂದು ಎಷ್ಟೋ ಜಾಗದಲ್ಲಿ ಆಸ್ತಿಗಳನ್ನ ಕಿತ್ಕೊಂಡಿದ್ದಾರೆ, ಜಮೀನ್ಗಳನ್ನ ಕಿತ್ಕೊಂಡಿದ್ದಾರೆ, ಬಂದಂತ ಜಮೀನ್ಗಳು ಅಂದ್ರೆ ದರ್ಬಾಳಿಕೆ. ನಾವು ಅವ್ರ ಪ್ರಶ್ನೆ ಮಾಡಕ್ಕಾಗೋದು, ಯಾಕೆ ನಾವು ಒಬ್ಬರು ಇರ್ತೀವಿ. ಮೊನ್ನೆ ಇಲ್ಲೊಂದು ಆಯ್ತು, ಇಲ್ಲಿ ನಮ್ಮ ಕೋಲಾರದ ಹತ್ರ ಮಾಸ್ತಿ ಹತ್ರ ಒಂದು ಘಟನೆ ಆಯ್ತು, ಅಲ್ಲೂ ಅದೇ ತರನೇ ಸುಮಾರು ನಮ್ಮ ಹೆಣ್ಮಗು ಹೊಡೆದವ್ರೆ. ಯಾರು ಕೇಳಿಲ್ಲ, ಊರಲ್ಲಿ ಬಂದು ಕ್ಷಮಾಪಣೆ ಕೇಳಿದ್ರು. ಬಟ್ ಊರೆಲ್ಲ ಬಂದು ಎಷ್ಟು ದಿನ ಅಂತಾನೆ ಕ್ಷಮಾಪಣೆ ಕೇಳೋಣ, ಎಷ್ಟು ದಿನ ಕ್ಷಮೆ ಕೇಳೋಣ. ಹಾಗಾಗಿನೇ ನಾವು ಈಗ ಈ ಬಾರಿ ನಾವು ಬೃಹತ್ ಆಂದೋಲನ ನಂಬ್ಕೊಂಡಿದೀವಿ. ಡಿಸೆಂಬರ್ 2ನೇ ತಾರೀಕು ಯಾವುದೇ ಕಾರಣಕ್ಕೂ ಇನ್ನೊಂದು ಈ ಮುಖಾಂತರ, ಈ ಮಾಹಿತಿ ಮುಖಾಂತರ ಸವಿತಾ ಸಮಾಜ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕಿನ ಅಧ್ಯಕ್ಷಗಳನ್ನು ಮನವಿ ಮಾಡ್ಕೊಂತೀನಿ. ತಮ್ಮ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದೀರಾ, ಅವ್ರಿಗೆ ನೀವು ಹೋಗಿ ಮನವಿ ಕೊಟ್ಟು ಮುಖ್ಯಮಂತ್ರಿಯವರಿಗೆ, ಮುಖ್ಯಮಂತ್ರಿಯಿಂದ ಒಂದು ಪತ್ರವನ್ನ ಮುಖ್ಯಮಂತ್ರಿಗೆ ಶಾಸಕರಿಂದ ಒಂದು ಈ ದೌರ್ಜನ್ಯ ಕಾಯ್ದೆ ಕೊಡ್ಬೇಕು ಅಂತ ಲೆಟರ್ ಅನ್ನ ತರಬೇಕು ಅಂತ ಈ ಮುಖಾಂತರ ನಾನು ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಸವಿತಾ ಸಮಾಜ ಎಲ್ಲ ರಾಜ್ಯ ಮುಖಂಡರು ವಿನಂತಿ ಮಾಡ್ಕೊಂಡು ಸರ್. ಹತ್ತದರಿ ಇತ್ತ ಪುಲಿ ಹಿಂಗಾಗಿದೆ ನಿಮ್ಮ ಪರಿಸ್ಥಿತಿ. ಒಂದು ಕಡೆ ಸವರ್ಣೀಯರು, ಮತ್ತೊಂದು ಕಡೆ ದಲಿತರು. ದಲಿತರಿಗೆ ಕಾನೂನಿನ ಬಲ, ಸವರ್ಣೀಯರಿಗೆ ಶಕ್ತಿ ಬಲ. ಇವೆರಡರ ಮಧ್ಯೆ ನಜ್ಜುಗುಜ್ಜಾಗ್ತಾ ಇರೋದು ನಿಮ್ಮ ಸಮುದಾಯದವರು, ದೇವಾಡಿಗರು, ಸವಿತಾ ಸಮಾಜದವರು ಅಂತ ಕರ್ಸ್ಕೊಳ್ಳುವಂತ ನೀವು, ಅಡಪದರು ಅಂತ ಕರ್ಸ್ಕೊಳ್ಳೋ ನೀವು ಎರಡು ಕಡೆನೂ ಹೇಗಲಾರದೆ ಸಾಕಷ್ಟು ಸಂಕಷ್ಟ ಸ್ಥಿತಿನಲ್ಲಿ ಇದ್ದೀರಾ. ಇದ್ರ ಮಧ್ಯೆ ಜಾತಿ ಸೂಚಕ ಪದವನ್ನ ಉಪಯೋಗಿಸಿ ನಿಮ್ಮನ್ನ ಅವಹೇಳನ ಮಾಡುವಂತ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಯಾರನ್ನ ಬೈಬೇಕು ಅಂದ್ರೆ ಸಾಕು ಸರ್, ಈ ಪದ ಬರುತ್ತೆ. ಈಗ ನಮ್ಮ ಸ್ನೇಹಿತರು ಒಂದು ತಗೊಂಡ್ರು ಸರ್. ಇದೀಗ ವಿಚಾರ ಏನು ಅಂದ್ರೆ, ಈಗ ಸೂಕ್ಷ್ಮವಾಗಿ ಹೇಳಿದ್ರು ಅವರು, ಒಂದು ಗ್ರಾಮಗಳಲ್ಲಿ ಈ ಸವರ್ಣೀಯರು ಇರ್ತಾರೆ, ಮತ್ತೆ ದಲಿತರು ಇರ್ತಾರೆ,
ನಮ್ಗೆ ಯಾವ್ದಿಲ್ಲ, ಸೇವೆ ಮನೋಭಾವ. ನಾವು ಸೇವೆ ಮಾಡಿ ಇವಾಗ ಕಾಲಾಂತರದ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇವರವರ ಒಂದು ದಬ್ಬಾಳಿಕೆ ಆಗಿರ್ಬೋದು, ಇರೋ ಒಂದು ವಿಚಾರಗಳು ಆಗಿರ್ಬೋದು, ಇಲ್ಲಿ ಏನಾಗ್ತದೆ ಅಂದ್ರೆ ಇವ್ರು ಮಾಡ್ಬೇಡಿ ಅನ್ನೋಂತ ಒತ್ತಡ ಹಾಕೋದು. ಅಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ದಲಿತರಿಂದ ಬೇರೆ ನಮ್ಗೆ ಇಲ್ಲಿ ಸಮಸ್ಯೆಗಳಾಗುವಂಥದ್ದು, ಕಾನೂನು ಮತ್ತು ಸಮಸ್ಯೆಗಳಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಲಿಪಶುಗಳು ಯಾರಾಗ್ತಾ ಇದಾರೆ ಅಂತ ಹೋದ್ರೆ ಇಲ್ಲಿ ನಮ್ಮ ಕ್ಷೌರಿಕರು ಬಲಿಪಶುರಾಗ್ತಾ ಇದಾರೆ. ಕಾರಣ ಯಾಕಂದ್ರೆ ಇವರ ದಬ್ಬಾಳಿಕೆ ಒಂದು, ಇಲ್ಲಿ ಕಾನೂನು ಹೇಳೋದೊಂದು. ಅದರಿಂದ ನಾನು ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಜಿಲ್ಲಾದ್ಯಂತ ನಮ್ಮ ಸವಿತಾ ಸಮಾಜದ ಬಂಧುಗಳಿಗೆ ತಾವೆಲ್ಲರೂ ಸಹ ಸರ್ವರಿಗೂ ಅವತ್ತು ಮಾಡ್ತಾ ಇದ್ದೀವಿ, ಇವತ್ತು ಸಹ ನಾವೆಲ್ಲರಿಗೂ ಸಹ ಸೇವೆ ಕೊಡೋಣ, ಕಾನೂನನ್ನ ನಾವೆಲ್ಲ ಪರಿಪಾಲನೆ ಮಾಡೋಣ. ನಮ್ಮ ಕಾನೂನು ಅನ್ನುವಂಥದ್ದು ಎಲ್ಲರಿಗಿಂತ ದೊಡ್ಡದಾಗಿರೋದ್ರಿಂದ ನೀವು ಯಾರೇ ಸಹ ಬಲಿಪಶುಗಳಾಗದೆ ನಿಮ್ಮ ಸೇವೆ ಎಲ್ಲರಿಗೂ ಕೊಡಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇದನ್ನ. ಹಾಗೆ ಈಗ ಸಿ.ಟಿ. ರವಿ ಅವರು ನಾನು ಈ ಮಾತನ್ನ ಹಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ. ಅಲ್ಲ, ಅವ್ರು ಹೇಳೋದು ಅವ್ರು ಹೇಳಿದ್ದಾರೆ. ನಮ್ಗೆ ಕ್ಲಿಯರ್ ಗೊತ್ತಾಗಿದೆ ಅವ್ರ ಪದವನ್ನ, ಅವ್ರು ಮಾತಾಡೋ ಒಂದು ಲಿಪ್ಸ್ ಮೂವ್ಮೆಂಟ್ ಗೊತ್ತಾಗಿದೆ ನಮ್ಗೆ, ಈ ಪದವನ್ನು ಉಪಯೋಗಿಸಿದ್ದಾರೆ ಅಂತ. ನಿಮ್ಮ ಸಮಾಜದ ಮುಖಂಡರು ಯಾರಾದ್ರೂ ಸಿ.ಟಿ. ರವಿ ಅವ್ರನ್ನ ಸಂಪರ್ಕಿಸಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ರ? ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಘಟನೆ ನಡೆಯಿತು ತದನಂತರದಲ್ಲಿ ಕರೆ ಮಾಡಿರ್ತಾರೆ. ಕರೆ ಮಾಡಿದಾಗ ಅವರ PA ತಗೊಂಡಿದ್ದಾರೆ. ಅವ್ರದ್ದು ಅದೇ ಸ್ವಲ್ಪ ಸಿಮಿಲರ್ ವಯಸ್ಸಿರೋದ್ರಿಂದ ಇದನ್ನ ವಿಚಾರ ಬಂದಾಗ ಅವ್ರಿಗೆ ಇದೊಂದು ಸ್ವಲ್ಪ ವೈರಲ್ ಆಗಿದೆ. ಇದು ಮಾಡೋದಂತ ಸಂದರ್ಭದಲ್ಲಿ ಯಾಕೆ ಈ ತರ ಮಾತಾಡಿದ್ದೀನಿ, ಇಲ್ಲ ನಾನು ಅದ್ ಮಾತಾಡಿಲ್ಲ, ಏನೋ ಅದು ತಿರ್ಚಿದ್ದಾರೆ, ಇದೇ ಸ್ಟೇಟ್ಮೆಂಟ್. ಹೌದು, ತಿರ್ಚಿದ್ದಾರೆ, ನಾನು ಆ ತರದ್ದು ಇಲ್ಲ, ನನ್ನ ಆತ್ಮ ಬಂಧುಗಳು ಅಂತ ಹೇಳಕ್ಕೆ ಹೇಳ್ತಾ ಇದ್ದಾರೆ ಅದನ್ನ. ಮತ್ತೆ ನಾನು ಈ ವಿಚಾರ ಹೇಳಲೇ ಇಲ್ಲ, ಇದನ್ನ ನನ್ನ ಇದು ಅಲ್ಲ, ಇದನ್ನ ಬೇರೆ ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ಅವರು ಅದ್ರ ಮೇಲೆ ಗೂಬೆ ಕುಣಿಸಂತ ಕೆಲಸನೂ ಮಾಡ್ತಾ ಇದ್ದಾರೆ. ನಾವ್ ಹೇಳುವಂಥದ್ದು, ನೀವು ಅದನ್ನ ಹೇಳಿಲ್ಲ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಅವಾಗ್ಲೇ ಹೇಳಿದ್ರು, FSL ರಿಪೋರ್ಟ್ ಕಳಿಸಿ, ನೀವೇ ತನಿಖೆ ಮಾಡಿಸಿ, ಏನ್ ವರದಿ ಬರುತ್ತದ ನೋಡಿ ಅದನ್ನ ಅಂತೇಳಿ ನಾನು ತಮ್ಮ ಈ ವಿಚಾರದಲ್ಲಿ ಇಲ್ಲಿ ಹೇಳಿಕ್ ಬಯಸ್ತೀನಿ. ಇದೇನಾಗುತ್ತೆ ಅಂದ್ರೆ ಸರ್, ಈಗ ಎಲ್ಲಾರು ಮಾಡ್ತಾರೆ, ತಪ್ಪು ಆಗಿದೆ, ತಪ್ಪನ್ನ ಸರಿಪಡಿಸಿ ಅದನ್ನ ಕ್ಷಮೆ ಕೇಳುವಂಥದ್ದು ಒಂದು ದೊಡ್ಡತನ ಇದೆ. ಪದೇ ಇದನ್ನ ಮಾಡ್ತಾ ಇದ್ದಾಗ ಇದಕ್ಕೆ ಅಂಕುಶ ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ. ಅಂಕುಶ ಇಲ್ಲ ಅಂದಾಗ ಏನಾಗುತ್ತೆ ಸಮಾಜದಲ್ಲಿ, ಇವತ್ತು ಅದೇ ಹೇಳ್ದಾಗೆ ನಾವು ನಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದೀವಿ. ಇಲ್ಲಿ ಯಾವುದೇ ಇಲ್ಲ, ತಾವೆಲ್ಲರೂ ಒಂದು ತಮ್ಮ ಗಮನಕ್ಕೆ ತಗೊಟ್ರೆ ಇವತ್ತು ಯಾವುದೇ ಒಂದು ಸ್ಟೇಷನ್ ಅಲ್ಲಿ ಯಾವುದೇ ಆಗ್ಲಿ ಎಲ್ಲೇ ಆಗ್ಲಿ ಯಾರಾದ್ರೂ ಕಡಿಮೆ ಅಪರಾಧಗಳು ಮಾಡ್ತಾ ಇದಾರೆ ಅಂದ್ರೆ ಇಂಥ ಕಾಯಿಕ ಸಮುದಾಯ ತುಂಬಾ ಕಡಿಮೆ ಅಂದ್ರೆ ವಿರಳ ಸರ್ ಇದು. ಇಂಥ ಸಮುದಾಯ ಖಂಡಿತ ಅಂತ ಸಮುದಾಯನ ನೀವು ವಿನಾಕಾರಣ ಸಮಾಜದಿಂದ ನೀವು ಹೊರಗಡೆ ತಗೊಬಂದು ಅವ್ರನ್ನ ಮಾನಹಾರಾಜ್ ಆಗ್ತೀರಿ ಅಂತ ಹೇಳಿದ್ರೆ, ನಮ್ಮ ಆತ್ಮಕ್ಕೆ ನೀವು ಇದ್ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಗೆ ಇದೆಲ್ಲ ತುಂಬಾ ದುಃಖ ಆಗ್ತದೆ. ಈ ವಿಚಾರದಲ್ಲಿ ನಾವು ಸಹ ಇದನ್ನ ನೋಡಿದ್ವಿ. ನಾವು ಸಹ ಒಂದು ಇದನ್ನ ಬದಲಾವಣೆ ಆಗುತ್ತೆ ಅನ್ನೋಂತ ಇದರಲ್ಲೇ ನಾವು ಸಹ ಸರ್ಕಾರಕ್ಕೆ ಹಲವಾರು ಇದನ್ನ ಒತ್ತಡ ಹಾಕಿನೇ ಇದನ್ನ ಸರ್ಕಾರ ಇದನ್ನ ಒಂದು ಪದನ ಗೆಜೆಟ್ ಇಂದ ತೆಗೆದಿರುವಂತದ್ದು. ಮತ್ತೆ ಇದು ಕಾನೂನು ಇಲ್ಲದ ಕಾರಣಕ್ಕೆ ಇದು ಹೆಚ್ಚಿನದಾಗಿ ಪದೇ ಪ್ರತಿನಿತ್ಯ ಇವತ್ತು ನಾವು100 ವಾಟ್ಸಪ್ ಅಲ್ಲಿ ಇದೆ ಗ್ರೂಪ್. ಅಂದ್ರೆ ಎಲ್ಲ ಒಂದು ಗ್ರಾಮದಲ್ಲಿ ಆಗಿರ್ತದೆ, ಎಲ್ಲ ಒಂದು ನಗರ ಕಡೆ ಆಗಿರ್ತದೆ. ಒಬ್ಬ ಡ್ರೈವರ್ ಪ್ರತಿನಿತ್ಯ ಈ ಯಾವ್ದಾದ್ರು ಒಂದು ಈ ವೆಹಿಕಲ್ ಚಲನೆ ಮಾಡೋ ಸಂದರ್ಭದಲ್ಲಿ ಯಾರೋ ಏನೋ ಬಂದ್ರೆ ಏನು ನೀನೋ ಇಂಥ ಸಮುದಾಯ ಇದ ಅಂತೇಳಿ ತುಚ್ಛವಾಗಿ ಜಾತಿ ನಿಂದನೆ ಮಾಡ್ತಾರೆ. ಅಂದ್ರೆ ಇವ್ರ ಅರ್ಥ ಏನು ಅಂದ್ರೆ, ಇವರು ವ್ಯಕ್ತಿ ಅಂದ್ರೆ ಇವ್ರಿಗೆ ಸರಿಯಾದ ಕೆಲಸ ಮಾಡುವಂಥದ್ದಿಲ್ಲ, ಇವ್ರಿಗೆ ಮಾನ್ಯತೆ ಇಲ್ಲ, ಅಸ್ಪೃಶ್ಯತೆ ಮನೋಭಾವ, ಇವರು ಅಸಮಾನತೆ ಅನ್ನುವಂಥದ್ದು. ಇಲ್ಲಿ ಕೆಲವಾರು ವಿಕೃತ ಮನಸ್ಥಿತಿಗಳು ಇಲ್ಲಿ ಏನಾಗ್ತದೆ ಅಂದ್ರೆ, ವಿಕೃತ ಮನಸ್ಥಿತಿಗಳು ಈ ಒಂದು ವಿಚಾರಗಳನ್ನ ತಗೊಂಡು ಮಾತಾಡ್ತಾ ಇದ್ದಾರೆ ಹೊರತು, ನನ್ನದು ಹೇಳ್ದಾಗೆ ನಮ್ದೇ ಆದ ಸಾಂಪ್ರದಾಯಿಕ ಪೌರಾಣಿಕ ಒಂದು ಸುಂದರವಾದ ಒಂದು ಪರಿಕಲ್ಪನೆ ಇದೆ. ಆ ಕಲ್ಪನೆ ಇಲ್ಲಂತ ಸಮಾಜ ಇದು ಗೊತ್ತಿಲ್ಲ ಇದು ವಿಚಾರ ಬಗ್ಗೆ. ನಾನೇನ್ ಅಂದ್ಕೊಂಡಿದ್ದೆ ಅಂದ್ರೆ, ಇಲ್ಲಿವರೆಗೆ ಈ ನೀವ್ ಹೇಳಿದಂತ ಯೂಸ್ ಮಾಡೋದು ಜಾತಿ ನಿಂದನೆ ಕೇಸ್ ಅಡಿ ಬರುತ್ತೆ. ಇವಾಗ ಹೇಗೆ ಬೇರೆ ಕರೆದು ಅವ್ರನ್ನ ಅವಮಾನ ಮಾಡಿದಾಗ ಯಾವ ರೀತಿ ಅವರು ಜಾತಿ ನಿಂದನೆ ಕೇಸನ್ನ ಹಾಕ್ಬಹುದು, ನೀವು ಕೂಡ ಆ ರೀತಿ ಹಾಕ್ಬಹುದು ಅಂದ್ಕೊಂಡಿದ್ದೆ. ನನಗೆ ಸವಿತಾ ಸಮಾಜ ಈ ಪಟ್ಟಿನಲ್ಲಿ ಇಲ್ಲ ಅಂತ ತಿಳಿದು ಇವಾಗ ನನ್ಗೆ ದಿಗ್ಭ್ರಮೆ ಆಗ್ತಾ ಇದೆ. ಇದಾಗಿದ್ದು ಹೇಗೆ? ಅದೇ ಸರ್, ಈಗ ನೋಡಿ, ಈಗ 2016 ಇವರು ಜಾತಿನ ಪದ ತೆಗೆದಾಕ್ತಾರೆ. ಕ್ಷಮಿಸಿ, ನಾನು ಕೆಲವು ಪದಗಳನ್ನ ಮನವರಿಕೆ ಆಗ್ಲಿ ಅನ್ನೋ ಕಾರಣಕ್ಕೆ ಅದನ್ನ ನೇರವಾಗಿ ಹೇಳಿದ್ದೀನಿ. ಯಾರಿಗಾದ್ರೂ ಇದರಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಾನು ಬಹಿರಂಗವಾಗಿ ಆ ಪದ ಉಪಯೋಗಿಸಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಆದ್ರೆ ಇಂಥ ಚರ್ಚೆ ಸಂದರ್ಭಗಳಲ್ಲಿ ಕೆಲವೊಮ್ಮೆ ನಾವು ಉಪಯೋಗಿಸ್ಬೇಕಾಗಿದ್ದು ಅನಿವಾರ್ಯ ಅಂತ ನಿಮಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹೇಳಿ ಸರ್. ಈಗ ನೋಡಿ, ಈಗ ಪದವನ್ನ ತೆಗಿತಾರೆ ಸರ್ಕಾರ 2016 ಯಾವುದೇ ಮೊದಲು ಇತ್ತ ಅದು? ಹೌದು, ಗೆಜೆಟ್ ಅದು ಬಹಳ ವರ್ಷದಿಂದ ಇತ್ತು. ಈಗ 2016 ನಮ್ಮ ಮನೆಯ ಮೇರೆಗೆ, ನಮ್ಮ ಮುಖಂಡರ ಮನೆಯ ಮೇರೆಗೆ ಅದು ತೆಗಿತಾರೆ. ಅದ್ ತೆಗ್ದ ಈಗ ನೋಡಿ, ಈಗ ಹೆಲ್ಮೆಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರು ಸಿಟಿ ಹೆಲ್ಮೆಟ್ ಹಾಕ್ಬೇಕು, ಹಾಕ್ದಿದ್ರೆ ಏನ್ ಕಾನೂನು? ಬರ್ಲೇಬೇಕಲ್ವಾ? ತೆಗ್ದಿದ್ದಾರೆ.
ಈ ಭಾಷೆ ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ಅದಕ್ಕೆ ಶಿಕ್ಷೆ ಕಾನೂನು ತರಲೇಬೇಕಾಯ್ತು ಅವಲ್ಲೇ. ಆಗ ತರದೇ ಇರೋ ಕಾರಣ ನಾವೇನ್ ಮಾಡ್ತೀವಿ, ಮುಖ್ಯಮಂತ್ರಿ ಮನೆ ಕೊಡ್ತೀವಿ. ಇದೇ ತರ ಒಂದು ಬೃಹತ್ ಹೋರಾಟವನ್ನ ಮಾಡ್ತೀವಿ. ಬೃಹತ್ ಹೋರಾಟನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಮಾಡಿ ಅದನ್ನ ಅವತ್ತು ಮುಖ್ಯಮಂತ್ರಿ ಮನೆ ಕೊಟ್ಟಾಗ ಸಿದ್ದರಾಮಯ್ಯ ಇದನ್ನ ಹಿಂದುಳಿದವರ್ಗ ವರದಿ ಬರ್ಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ ಅವ್ರು ಹೇಳಿದ್ರು, ಇದಕ್ಕೆ ನೋಡಪ್ಪ ನಾವು ಮಾಡಕ್ಕಾಗೋದಿಲ್ಲ, ಏಕಾಏಕಿ ನಿಮ್ಮದು ಯಾವುದೇ ಹಿಂದುಳಿದ ವರ್ಗದ ಒಂದು ಕಾನೂನು ತರಬೇಕಾದ್ರೆ ನಮ್ಗೆ ಹಿಂದುಳಿದ ವರ್ಗದ ಆಯೋಗದ ವರದಿ ಬೇಕು. ಹಾಗಾಗಿ ಇದನ್ನ ಹಿಂದುಳಿದ ವರ್ಗದ ವರದಿಗೆ ನಾವು ಕಳ್ಸಿಕೊಡ್ತೀವಿ, ವರದಿ ಬಂದ್ಮೇಲೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಹಿಂದುಳಿದ ವರ್ಗ ಇಲಾಖೆಗೆ ಹೋಗಿ ಅಲ್ಲಿಂದ ಆಯೋಗಕ್ಕೆ ಹೋಗಿ ಆಯೋಗದಿಂದ ಬಹಿರಂಗ ವಿಚಾರಣೆ ಮಾಡಿ ಬಹಿರಂಗ ವಿಚಾರಣೆ ನಮ್ಗೆ ಯಾಕೆ ಕೊಡ್ಬೇಕು ಅಂತ ಅಲ್ಲಿನ ಆಯೋಗದ ಎಲ್ಲಾ ಒಂದು ಸದಸ್ಯರು ಒಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟ ಮೇಲೆ ಅವರು ಕಾಂತರಾಜ್ ಅವರ ನೇತೃತ್ವದ ಒಂದು ಆಯೋಗ ಈಗ ಆಲ್ರೆಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. 2 ವರದಿಯನ್ನು ಕೊಟ್ಟಿದೆ. ಒಂದು 6 ಜಾತಿಗಳು ಸೇರಿ ಒಂದು ಕಾನೂನು ಮಾಡಿ ಅಂತ ಕೊಟ್ಟಿದೆ. ಮತ್ತು ಸವಿತಾ ಸಮಾಜಕ್ಕೆ ಒಂದು ಜಾತಿ ನಿಯಂತ್ರಣ ತಡೆ ಕಾಯ್ದೆ ಅನ್ವಯ ಅವ್ರು ವರದಿ ಸಲ್ಲಿಸಿದ್ದಾರೆ. ಅದಕ್ಕೆ ಶಿಕ್ಷೆಗೊಳಿಸೋ ಕಾನೂನು ತರಬೇಕು ಅಂತ ಅವ್ರಿಗೆ ಸರ್ಕಾರ ವರದಿ ಕೊಟ್ಟಿದ್ದಾರೆ. ಸರ್ಕಾರ ಇದುವರೆಗೂ ಆ ವರದಿನ 2018 ಕೊಟ್ಟಿರೋ ವರದಿನ ಇನ್ನು 6 ವರ್ಷ ಇಟ್ಕೊಂಡ್ರು ಟೇಬಲ್ ಮೇಲೆ ಕೂತ್ಕೊಂಡು ಕೊಡಿತದೆ ಹೊರತು ಆ ವರದಿನ ಜಾರಿಗೊಳಿಸಿಲ್ಲ. ಅದೇ ದೊಡ್ಡ ದೊಡ್ಡ ಸಮುದಾಯಗಳು ಇವತ್ತು ವರದಿ ಇಸ್ಕೊಂತಾರೆ, ನಾಳೆ ಬೆಳಿಗ್ಗೆ ಆದೇಶ ಮಾಡ್ತಾರೆ. ಇದು ಯಾವ ಪ್ರಜಾಪ್ರಭುತ್ವ? ಬೇರೆಯವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯ. ಅವ್ರಿಗೆ ಬಲಶಾಲಿಗಳು ಬಲಾಢ್ಯರು ಅವ್ರಿಗೆ ಒಂದು ದೌರ್ಜನ್ಯ ಕಾಯ್ದೆ ಕೊಡಕ್ಕೆ 10 ನಿಮಿಷಕ್ಕೆ ವರದಿ ತಗೊಂತಾರೆ, 10 ನಿಮಿಷಕ್ಕೆ ಆದೇಶ ಮಾಡ್ತಾರೆ. ನಮ್ಮಂತ ಚಿಕ್ಕ ಸಮಾಜ ನಾವೇ ಈ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇದೀವ. ನಮ್ಮ ಸವಿತಾ ಸಮಾಜ ಈ ರಾಜ್ಯದ ಒಂದು ಅವಿಭಾಜ್ಯ ಅಂಗ. ಆದ್ರೂ ಸರ್ಕಾರ ಅದನ್ನ ಗಮನಿಸ್ತಾ ಇರೋದು ನಿಜಕ್ಕೂ ದುರಂತ. ಇದೆಲ್ಲ ಸರ್ಕಾರ ಮಾಡಿದೆ, ಇದೇ ಸರ್ಕಾರ ಅಂತಲ್ಲ, ಎಲ್ಲ ಪ್ರತಿಯೊಂದು ಸರ್ಕಾರ ನಮ್ಮ ಸವಿತಾ ಸಮುದಾಯನ ಕಡೆಗಣಿಸಿದೆ. ಈ ಮೂಲಕ ನಾನು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಡ್ತೀನಿ, ದಯವಿಟ್ಟು ನೀವು ಹಿಂದುಳಿದ ವರ್ಗದ ಅಧಿಕಾರರು ಅತಿ ಹಿಂದುಳಿದ ಒಂದು ಜಾತಿಯನ್ನ ಮೇಲೆತ್ತುವ ಕಾರ್ಯವನ್ನು ಮಾಡ್ತೀರ ಬಾಯಿ ಮಾತು ಹೇಳೋ ಬದಲು ನೀವು ಮಾಡಿ ಸವಿತಾ ಸಮುದಾಯ ಜಾತಿನಿಂದ ಕಾಯ್ದೆ ಕೊಟ್ಟಾಗ ಮಾತ್ರ ನೀವು ಹಿಂದುಳಿದ ವರ್ಗ ಅಧಿಕಾರರಿಗೆ ಒಂದು ಮಾತು ನ್ಯಾಯ ಸಿಗುತ್ತೆ. ಇಲ್ಲಾಂದ್ರೆ ಅವ್ರು ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡ್ತಿಲ್ಲ ಅಂತ ಬರಿಚಿಕೆ ಉಳಿದು ಬಿಡುತ್ತೆ ಅನ್ನೋದು ನನ್ನ ಮಾತು. ಅಲ್ಲ ಸರ್, ಇಲ್ಲಿವರೆಗೆ ಬಹಳಷ್ಟು ಜನ ಇದನ್ನ ಪದವನ್ನ ಬಳಸಿದ್ದಾರೆ. ಕೆಲವೊಮ್ಮೆ ಸುದ್ದಿ ಆಗಿದೆ, ಕೆಲವರು ಬಹಿರಂಗ ಕ್ಷಮೆ ಕೇಳ್ಕೊಂಡಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ, ನೀವು ಬಿಟ್ಟುಬಿಟ್ಟಿದ್ದೀರಾ. ಆದ್ರೆ ಇದು ಹೇಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಇದು? ಸರ್, ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ಸಮಾಜ ಅನ್ನುವಂಥದ್ದು ಏನಾಗಿದೆ ಅಂದ್ರೆ, ಇವತ್ತು ಏನೊಂದು ವೃತ್ತಿ ಮಾಡ್ತಾ ಇದ್ದಾನೆ, ವೃತ್ತಿಯವ್ರಿಗೆ ಇವತ್ತು ಈ ಒಂದು ವೃತ್ತಿ ಮಾಡೋನಿಗೆ ಒಂದು ಅವಮಾನ. ಕೆಲವಾರು ಎಜುಕೇಶನ್ ಇರ್ಬೋದು, ಸರ್ಕಾರ ಅಧಿಕಾರಿಗಳು ಇರ್ಬೋದು, ಈ ಸಮುದಾಯ ಅಂತ ಹೇಳ್ಕೊಳ್ತಾ ಇಲ್ಲ ಈಗ. ಕಾರಣ ಯಾಕಂದ್ರೆ ಈ ಒಂದು ಜಾತಿಯಲ್ಲಿರುವಂತ ಒಂದು ಅಸ್ಪೃಶ್ಯತೆ ಮನೋಭಾವ, ಕೀಳರಿಮೆ ಮನೋಭಾವ, ಎಲ್ಲಿ ಈ ಜಾತಿಯವ್ರನ್ನ ನಮ್ಮನ್ನ ಈ ತರ ಅವಮಾನ ಮಾಡ್ತಾರೋ ಅನ್ನೋ ಮನೋಭಾವದಲ್ಲಿ ಎಷ್ಟೋ ಜನ ನಮ್ಮ ಸಮುದಾಯಗಳನ್ನ ಹೇಳ್ಕೊಳ್ತಾ ಇಲ್ಲ. ಈ ಕಾರಣದಿಂದ ಏನಾಗಿದೆ, ಇದೊಂದು ಮುಖ್ಯ ಕಾರಣ ಆಗಿದೆ. ಮತ್ತೆ ಸಮುದಾಯದವರು ಇವತ್ತು ಸಣ್ಣ ಸಣ್ಣ ಅಂಗಡಿಗಳಿದಾವೆ, ಅಂಗಡಿಗಳಲ್ಲಿ ಏನ್ ಮಾಡ್ತಾ ಇದಾರೆ, ಒಂದು ಕೆಲಸಗಾರರ ತೊಂದರೆಗಳಿಂದ ಏನಾಗಿದೆ, ನಾವು ಸಮಾಜದ ಹೊರಗಡೆ ಈಗ ಒಂದು ಕಾಂಪಿಟೇಟರ್ಸ್ ಏನ್ ಬರ್ತೀವಿ, ಈ ಹೊರಗಡೆ ಇವತ್ತು MNC ಕಂಪ್ನಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ವಿಚಾರಗಳಿಗೆಲ್ಲ ನಾವು ಕಾಂಪಿಟೇಟ್ ಮಾಡ್ದಕ್ಕಾಗ್ದೇನೆ ಅವ್ರೇನ್ ಮಾಡ್ತಾ ಇದಾರೆ, ವೃತ್ತಿಗಳನ್ನ ಹೆಚ್ಚಿನ ಆರ್ಥಿಕವಾಗಿ ಅನ್ನೋ ಸಬಲರಿರದ ಕಾರಣಕ್ಕೆ ಅಂಗಡಿಗಳು ಅಷ್ಟಕ್ಕೆ ಸೀಮಿತವಾಗಿ ಅಲ್ಲಿ ಇವತ್ತು ನಶಿಸಿ ಹೋಗುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದು ನಮ್ಮ ಸಮಾಜದಲ್ಲಿ ದೊಡ್ಡ ಒಂದು ಹೊಡೆತಗಳು ನಮ್ಗೆ ಬೀಳ್ತಾ ಇದೆ. ಆದ್ರಿಂದ ಇವೆಲ್ಲ ನಾವು ಇವತ್ತು ದೌರ್ಜನ್ಯ ಕಾಯ್ದೆ ಒಂದು ಕೇಳ್ತಾ ಇದ್ದೀವಿ. ನಮ್ಮಲ್ಲಿ ಹಲವಾರು ಸಮಸ್ಯೆಗಳಂತೂ ಇದೆ. ಅದನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನ ಹಲವಾರು ರೀತಿ ಜಾತಿ ಮೀಸಲಾತಿ ಇರ್ಬೋದು, ಇನ್ನು ಹಲವಾರು ವಿಚಾರಗಳು ಇದ್ದಾವೆ ಸರ್. ಅದರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಖಂಡಿತವಾಗಿದೆ. ಈ ವಿಚಾರಕ್ಕೆ ಮಾಡ್ತೀವಿ ಸರ್. ಇದನ್ನ ಇಲ್ಲಿವರೆಗೆ ನಮ್ಮ ಜೊತೆ ನಾರಾಯಣ ಸ್ವಾಮಿಯವರು ಮತ್ತು ವೇಣುಗೋಪಾಲ್ ಅವರು ಚರ್ಚೆನಲ್ಲಿ ಪಾಲ್ಗೊಂಡ್ರು. ಈಗ ಮತ್ತೊಬ್ಬ ಮಹಿಳಾ ಹೋರಾಟಗಾರ್ತಿಯಾದಂಥ ಸವಿತಾ ಸಮಾಜದ ಮತ್ತೊಬ್ಬ ಹೋರಾಟಗಾರ್ತಿಯಾದಂಥ ಲಕ್ಷ್ಮಿ ಅವರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಬೈಲಪ್ಪ ನಾರಾಯಣ ಸ್ವಾಮಿ ಅವರ ಪರವಾಗಿ ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತೇವೆ. ಈಗ ನಮ್ಮೊಂದಿಗೆ ಬಂದು ಜಾಯ್ನ್ ಆಗಿದ್ದಾರೆ ಶ್ರೀಮತಿ ಲಕ್ಷ್ಮಿ ಅವರು. ಇವರು ಕೂಡ ಸವಿತಾ ಸಮಾಜದ ಮುಖಂಡರು. ಮೇಡಮ್, ಈ ಪದವನ್ನ ಕೇಳಿದಾಗ ನಿಮ್ಗೆ ಇಷ್ಟು ಬೇಜಾರು ಅನ್ಸುತ್ತೆ? ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಿಕರು ಯಾವ ರೀತಿ ಕೀಳರಿಮೆಯಿಂದ ನರಳುತ್ತಾರೆ ಅನ್ನೋದನ್ನ ಒಂಚೂರು ಹೇಳ್ಲಿಕ್ಕಾಗುತ್ತಾ? ಹೇಳ್ತೀನಿ ಸರ್. ತುಂಬಾ ಈ ಜಾತಿ ಪದ ಕೇಳಿದಾಗ ತುಂಬಾ ಈ ಸಮಾಜದಲ್ಲಿ ಯಾರಾದ್ರೂ ಕುಗ್ಗಿದ್ದಾರೆ ಅಂದ್ರೆ ನಾನು ಸರ್. ಯಾಕೆ ಅಂದ್ರೆ ಒಂದು ಬಡವರ ಚೌರಿಕನ ಮಗಳಾಗಿ ಹೇಳ್ತಾ ಇದ್ದೀನಿ. ನಮ್ಮ ಜಾತಿ ಪದ ಬಳಸಿದಾಗ ನಮ್ಗೆ ತುಂಬಾ ಹರ್ಟ್ ಆಗಿದೆ ಸರ್.
ತುಂಬಾ ತುಂಬಾ ಕುಗ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಈ ಜಾತಿ ಪದ ಹೋಗ್ಲಿ ಅಂತ ಸಾಕಷ್ಟು ಕಡೆ ನಾನು ಮನವಿ ಕೊಟ್ಟಿದ್ದೀನಿ ಸರ್. ನಮ್ಮ ಮನವಿನ ಏನೋ ಒಂದ್ ಕಡೆ ಡಸ್ಟ್ಬಿನ್ ಹಾಕ್ದಂಗ ಹಾಕ್ಬಿಟ್ಟಿದ್ದಾರೆ. ಇದು ನಮ್ ದುರ್ಬಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ದೌರ್ಭಾಗ್ಯ, ನಿಮ್ ದೌರ್ಭಾಗ್ಯ ಅಂತ ಹೌದು ಹೇಳ್ತೀರಾ? ಹೌದು. ಯಾಕೆಂದ್ರೆ ನಾವೆಲ್ಲ ಸಮಾಜಕ್ಕೂ ಬೇಕಾಗಿರೋರು ಸರ್. ನಾವ್ ಈ ಸಮಾಜಕ್ಕೆ ಎಷ್ಟು ಕೊಡುಗೆನಾಗಿ ಇವತ್ತು ಯಾವುದೇ ರಾಜಕಾರಣಿ ಇದ್ರೂನು ನಾವೆಲ್ಲ ಸಮಾಜಕ್ಕೂ ನಾವು ಸಮನಾಗಿ ನೋಡ್ತಾ ಇರೋದು ಸ್ವಾಭಿಮಾನತನದಿಂದ. ಆ ಸ್ವಾಭಿಮಾನ ನಮ್ಗೆ ಯಾವತ್ತೂ ನಮ್ಗೆ ಒಳ್ಳೆತನದಿಂದ ನೋಡ್ತಾ ಇಲ್ಲ ಅನ್ಸ್ತಾ ಇದೆ ಸರ್. ಎಷ್ಟು ದುರ್ಬಲವಾಗಿ ನೋಡ್ತಾ ಇದಾರೆ ಅಂದ್ರೆ ನಮ್ಮನ್ನ ಆ ರೀತಿ ಪ್ರತಿಯೊಬ್ರು ಚಿಕ್ಕೋರಿಂದ ದೊಡ್ಡವ್ರವರ್ಗುನು ಅನ್ನೋ ಪದ ಕೇಳಿ ಕೇಳಿ ನಮ್ಗೆ ಕುಗ್ಬಿಟ್ಟಿದೀವಿ ಸರ್. ವೇಣುಗೋಪಾಲ್ ಅವರೇ, ಈಗ ಇಷ್ಟು ವರ್ಷದಿಂದ ನಿರಂತರವಾಗಿ ಈ ಪದವನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನ ಅವಮಾನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೂ ಕೂಡ ನಿಮ್ಮನ್ನ ಪ್ರತಿನಿಧಿಸಿದಂತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾಕೆ ಒಂದು ಹೋರಾಟವನ್ನ ಮಾಡ್ಲಿಲ್ಲ? ಅಂದ್ರೆ ನಿಮ್ ಸಂಖ್ಯೆಗೆ ಇರೋ ಬೇಕಾದಷ್ಟು ಜನಪ್ರತಿನಿಧಿಗಳಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೂ ವೀರಪ್ಪ ಮೊಯ್ಲಿಯವರಿಂದ ಮೊದಲುಗೊಂಡು ಒಂದಷ್ಟು ಜನ MLCಗಳು ಎಲ್ಲರೂ ನಿಮ್ಮ ಜನಾಂಗದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಯಾಕೆ ಇದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡ್ಲಿಲ್ಲ? ಸರ್, ಇಲ್ಲಿ ಒಂದು ದುರ್ದೈವ ಏನಂದ್ರೆ, ನಮ್ಮ ಸಮುದಾಯದಲ್ಲಿ ಕೆಲವೇ ಜನ ಒಂದು ರಾಜಕೀಯವಾಗಿ ಸ್ಥಾನಮಾನ ಪಡೆದಂಥದ್ದು ತುಂಬಾ ಬೆರಳೆಣಿಕೆ ಅಷ್ಟೇ. ಅಲ್ಲೇನದು ಸಹ ಲಾಂಗ್ ಟರ್ಮ್ ಸಿಕ್ಕಿಲ್ಲ, ಅದು ಸಹ ಶಾರ್ಟ್ ಟರ್ಮ್. ಒಬ್ರು MLC ಆಗಿದ್ರು, MC ವೇಣುಗೋಪಾಲ್ ಅಂತೇಳಿ, ಅವರು ಸಹ ಸ್ವಲ್ಪ ತಿಂಗಳ ಕಾಲ ಅವ್ರಿಗೆ ಅಧಿಕಾರ ಸಿಕ್ತು. ಹಾಗೆ ಒಬ್ರು ಅಶೋಕ್ ಗಸ್ತಿ ಅಂತೇಳಿ ರಾಜ್ಯಸಭೆ ಮೆಂಬರ್ ಇದಾಗಿದ್ರು, ಅವರು ಸಹ ಅವ್ರಿಗೆ ಕರೋನಾ ಸಂದರ್ಭದಲ್ಲಿ ಅವ್ರು ತಿಳ್ಕೊಳ್ತಾರೆ. ಹಾಗೆ ಇನ್ನೊಬ್ರು ಕಿಶೋರ್ ಕುಮಾರ್ ಅಂತ ಈಗ ಪ್ರೆಸೆಂಟ್ BJP ಪಕ್ಷದಿಂದ ಒಬ್ರು MLC ಆಗಿದ್ದಾರೆ. ಮತ್ತೆ ಇದು ಏನಾಗಿದೆ ಅಂದ್ರೆ, ಸಮಾಜದ ಒಂದು ಏನ್ ನೈಜ ಸಮಸ್ಯೆಗಳನ್ನ ನಾವು ಇವಾಗ ಎಲ್ಲಾ ಸರ್ಕಾರಕ್ಕೂ ನಾವು ಮನವರಿಕೆ ಮಾಡ್ಕೊಂಡೇ ಬಂದಿದ್ದೀವಿ. ಕೆಲವಾರು ಸಂದರ್ಭದಲ್ಲಿ ನಮಗೆ ನಿಗಮ ಆಗಿರ್ಬೋದು, ಜಯಂತಿಗಳಾಗಿರ್ಬೋದು, ಮತ್ತೆ ಇವೆಲ್ಲ ಇವತ್ತು ಗೆಜೆಟ್ ಇಂದ ತೆಗೆದಿರುವಂತ ಜಾತಿ ನಿಂದನೆ ಪದ ಆಗಿರ್ಬೋದು, ಇವೆಲ್ಲ ಸಹ ನಿರಂತರ ಹೋರಾಟಗಳ ಮುಖಾಂತರ ನಾವು ಬಂದಿರುವಂಥದ್ದು. ನಮಗೆ ಹೆಚ್ಚಿನದಾಗಿ ಮೊದಲನೇ ನಾವು ಪ್ರಾತಿನಿಧ್ಯ ಅಂತ ಇದನ್ನ ನಾವು ಯಾಕೆ ತಗೊಳ್ತಾ ಇದೀವಿ ಅಂದ್ರೆ, ಫಸ್ಟ್ ನಮ್ಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಾರ್ದು, ನಾವು ಸಮಾಜದಲ್ಲಿ ಗೌರವವಾಗಿ ಬದುಕ್ಬೇಕು ಮೊದಲು. ಈ ಉದ್ದೇಶಕ್ಕೆ ನಮ್ಗೆ ಏನಾಗಿದೆ, ನಮ್ಗೆ ಇದನ್ನ ತುಂಬಾ ಕಾಡ್ತಾ ಇರುವಂತ ಒಂದು ಸಮಸ್ಯೆ. ಯಾಕಂದ್ರೆ ನಾವು ಯಾವುದೇ ಇದಿಲ್ಲ, ಸುಮ್ಮನೆ ಅದನ್ನ ಯಾವ್ದು ಬೇರೆ ಬೇರೆ ಆಯಾಮಗಳೆಲ್ಲ ತಗೊಳ್ತಾ ಇದ್ದಾರೆ. ಅದರಿಂದ ಈ ಒಂದು ಸಾಮಾಜಿಕವಾಗಿ ಹರಡಿರುವ ಈ ಪಿಡುಗನ್ನ ಮೊದಲು ತೊಲಗಿಸ್ಬೇಕು ಅನ್ನುವಂಥದ್ದು ನಮ್ಮ ಒಂದು ದೃಢ ಸಂಕಲ್ಪದಿಂದ ನಾವೆಲ್ಲರೂ ಸಹ ಸಾಮೂಹಿಕವಾಗಿ ಈಗ ನಮ್ಮೆಲ್ಲ ಸಮಾಜದ ಬಂಧುಗಳೆಲ್ಲ ಸೇರಿ ಇವತ್ತು ನಮ್ಮ ಹಕ್ಕೋತ್ತಾಯಗಳನ್ನ ಮಾಡ್ತಾ ಇದ್ದೀವಿ. ಇದನ್ನ ಮುಂದಿನ ದಿನಗಳಲ್ಲೂ ಸಹ ಇನ್ನು ಹಲವಾರು ನೈಜ ಸಮಸ್ಯೆ ಆಗ್ಲೇ ಹೇಳಿದೆ ನಾನು. ನೈಜ ಸಮಸ್ಯೆ ಅಂತೂ ತುಂಬಾ ಇದೆ, ಸಾಮಾಜಿಕವಾಗಿದೆ, ಆರ್ಥಿಕವಾಗಿದೆ, ಶೈಕ್ಷಣಿಕವಾಗಿದೆ, ಔದ್ಯೋಗಿಕವಾಗಿದೆ. ಇದನ್ನೆಲ್ಲಾನು ಸಹ ನಾವು ಹಿಂದುಳಿದ ವರ್ಗದಿಂದ ಈಗಾಗಲೇ ವರದಿಗಳನ್ನು ಕೊಟ್ಟಿದ್ದಾರೆ. ನಾವು ಸಹ ನಮ್ಮ ಸರ್ಕಾರಕ್ಕೆ ಇವತ್ತು ಕಾಯಕ ಸಮುದಾಯ ಏನಿದೆ, ಹಿಂದುಳಿದ ಸಮುದಾಯ ಏನಿದೆ, ಅದಕ್ಕೆ ಏನೊಂದು ಸಮಾಜ ಸ್ಥಿತಿಗತಿ ನಿಮ್ಮ ಹತ್ರ ರಿಪೋರ್ಟ್ ಇದೆ, ನಮ್ಮನ್ನ ಸರಿಯಾದ ಮೀಸಲಾತಿ ಕೊಡಿ. ನಮ್ಗೆ ಇವತ್ತು ಬಲಿಷ್ಠ ವರ್ಗಗಳ ಜೊತೆ ನಾವು ಸೆಣಸಾಲಕ್ಕೆ ಆಗ್ತಾ ಇಲ್ಲ. ನಮ್ಗೆ ಆದ ಪ್ರವರ್ಗ ಒಂದು ಬಿ ಅಂತ ಮಾಡಿದ್ದೀರಿ, ಅದಕ್ಕೆ ನಮ್ಗೆ ಹೆಚ್ಚಿನ ಒಂದು ಸ್ಥಾನಮಾನಗಳು ಕೊಟ್ಟು, ರಿಸರ್ವೇಶನ್ಗಳನ್ನ ಕೊಟ್ಟು ನಮ್ಮ ಒಂದು ಬದುಕನ್ನ ಹಸನಾಗಿ ಮಾಡಬೇಕು ಅಂತೇಳಿ ನಾವು ಸಹ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥದ್ದಿದೆ. ಮತ್ತೆ ನಿಮ್ಮ ವಾಹಿನಿ ಮುಖಾಂತರ ನಾನು ಸರ್ಕಾರಕ್ಕೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದರಿಂದ ಈಗ ಮುಖ್ಯವಾಗಿ ಈ ಒಂದು ಪಿಡುಗೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಾದ್ಯಂತ ನಾನು ನಿಮ್ಮ ಚಾನೆಲ್ ಒಂದು ವಾಹಿನಿ ಮುಖಾಂತರ ನಾನು ನಮ್ಮ ಸಮುದಾಯದ ಬಂಧುಗಳಿಗೆ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು 224 ವಿಧಾನಸಭಾ ಕ್ಷೇತ್ರಗಳಿದೆ. ತಾವೆಲ್ಲರೂ ಸಹ ತಮ್ಮ ತಮ್ಮ ಜನಪ್ರತಿನಿಧಿಗಳು ಇವತ್ತು ಸಂಘಟನೆ ಎಲ್ಲ ರಾಜ್ಯಾದ್ಯಂತ ಇರೋದ್ರಿಂದ ತಮ್ಮ ತಮ್ಮ ಒಂದು ಜನಪ್ರತಿನಿಧಿಗಳಿಗೆ ಒಂದು ಮನವಿಗಳನ್ನ ಕೊಟ್ಟು ಈ ಜಾತಿ ದೌರ್ಜನ್ಯ ಕಾಯ್ದೆಗಳನ್ನ ಮಾಡಿಸುವಂತ ವಿಚಾರಕ್ಕೆ ನೀವು ಎಲ್ಲರೂ ಸಹ ತಮ್ಮ ಒಂದು ಶಾಸಕರಿಗೆ, MP ಗಳಿಗೆ ಮತ್ತೆ ಉಸ್ತುವಾರಿ ಮಂತ್ರಿಗಳಿಗೆ ತಾವು ಮನವಿಗಳನ್ನ ಕೊಟ್ಟು ಒಂದು ಮುಖ್ಯಮಂತ್ರಿಗಳಿಗೆ ಈ ದೌರ್ಜನ್ಯ ಕಾಯ್ದೆ ಮಾಡಬೇಕು ಅನ್ನುವಂಥದ್ದು ಮನವಿ ಮಾಡಿ, ಹಾಗೆ ನಿಮ್ಮ ಒಂದು ಶಾಸಕರಿಗೆ, ಮಂತ್ರಿಗಳಿಗೆ ಇದೊಂದು ಸದನದಲ್ಲಿ ಈ ವಿಚಾರವನ್ನ ತಗೊಂಡು ಮಾತಾಡಿ, ಈ ಒಂದು ಡಿಸೆಂಬರ್ 6ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬರ್ತದೆ. ಅದರ ಅಧಿವೇಶನದಲ್ಲಿ ನಮಗೆ ಇದೊಂದು ಕಾನೂನು ರೂಪಕವಾಗಿ ಬರಬೇಕು. ಅದರಿಂದ ನಾವೆಲ್ಲರೂ ರಾಜ್ಯಾದ್ಯಂತ ನಮ್ಮೆಲ್ಲ ಸವಿತಾ ಸಮಾಜದ ಬಂಧುಗಳಿಗೆ ಕೇಳ್ತಾ ಇರುವಂತದ್ದು, ಡಿಸೆಂಬರ್ 2ನೇ ತಾರೀಕು 10,000 ಜನ ಸೇರ್ಬೇಕು ಅನ್ನುವಂಥ ಉದ್ದೇಶ ಇದೆ ಸರ್. ತಾವೆಲ್ಲರೂ ಸಹ ಬೃಹತ್ ಸಂಖ್ಯೆಯಲ್ಲಿ ಬಂದು ಈ ಒಂದು ಹಕ್ಕೊತ್ತಾಯಗಳನ್ನ ಸರ್ಕಾರಕ್ಕೆ ನೀಡುವ ಮುಖಾಂತರ ನಾವೆಲ್ಲರೂ ಇದಕ್ಕೆ ನಮ್ಮ ಜಾತಿ ನಿಂದನೆ ಕಾಯ್ದೆಗಳನ್ನ ನಾವೆಲ್ಲರೂ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬರಬೇಕು ಅಂತೇಳಿ ಸಹ ಕೇಳ್ತಾ, ನಮಗೆ ಇದು ಆಗ್ಲೇಬೇಕಾಗಿದೆ ಸರ್ ಇದು. ಅದರಿಂದ ತಾವು ಸಹ ತಮ್ಮ ಚಾನೆಲ್ ಕರೆಸಿದ್ದೀರಿ, ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದೀರಿ, ತಮಗೂ ಸಹ ನಾನು ಧನ್ಯವಾದ ತಿಳಿಸಬಹುದು ಸರ್. ಇದು ನಮ್ಮ ಕರ್ತವ್ಯ.
ಮೇಡಮ್, ಈಗ ಈ ಪದದಿಂದ ನೀವು ತುಂಬಾ ನೊಂದಿದ್ದೀರಾ ಅನಿಸ್ತಾ ಇದೆ. ಹೌದು ಸರ್. ಮೇಲ್ವರ್ಗದ ಜನರೆಲ್ಲ ಅಮಾನವೀಯವಾಗಿ ವರ್ತಿಸೋದಿಲ್ಲ. ಮೇಲ್ವರ್ಗದಲ್ಲೂ ಕೆಲವು ಜನ ಪ್ರಜ್ಞಾವಂತರಿದ್ದಾರೆ, ಪ್ರಗತಿಪರರಿದ್ದಾರೆ. ಅಂತ ಜನರಲ್ಲಿ ನೀವೇನ್ ಮನವಿ ಮಾಡ್ಕೊಳ್ತೀರಾ? ಡೈರೆಕ್ಟ್ ಆಗಿ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಮೇಡಮ್. ಸರ್, ಮೇಲ್ವರ್ಗದ ಪ್ರಜ್ಞಾವಂತ ಜನರಲ್ಲಿ ನಿಮ್ಮ ಮನವಿ ಏನು? ದಯವಿಟ್ಟು ಇಡೀ ಕರ್ನಾಟಕ ಜನಕ್ಕೆ ಹೇಳೋದೊಂದೇ, ಅನ್ನೋ ಪದ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ನಮ್ಮ ಜಾತಿ ಬಗ್ಗೆ ಮಾತ್ರ ಮಾತಾಡ್ಬಾರ್ದು ಸರ್. ಯಾಕೆ ಅಂದ್ರೆ ನಾನು ಅವ್ರ ಮನೆ ಮಗಳಾಗಿ ಕೇಳೋದು ಇದೊಂದೇ. ಏನ್ ಗೊತ್ತಾ, ಇವತ್ತು ನಾವು ಅರಟಾದಂಗೆ ಬೇರೆಯವರು ಯಾರು ಎಲ್ಲ ಸಮುದಾಯಗಳು ನಿಜವಾಗ್ಲೂ ತುಂಬಾ ಖುಷಿಯಿಂದ ಇದೆ. ಇವತ್ತು ನನ್ನ ಸವಿತಾ ಸಮಾಜ ತುಂಬಾ ಅರಟಾಗಿದೆ. ನನ್ನ ಸವಿತಾ ಸಮಾಜ ತುಂಬಾ ಸ್ವಾಭಿಮಾನಿ ಸಮಾಜ. ಆದ್ರೂ ಸಣ್ಣ ಸಮುದಾಯ ಆದ್ರೂ ಕೂಡ ತುಂಬಾ ಸ್ವಾಭಿಮಾನಕ್ಕ ಕುಗ್ಗಿದ್ದಾರೆ. ಆದ್ರೆ ಇವತ್ತು ಪ್ರತಿಯೊಬ್ಬರು ನಾವು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಾವು ಯಾವುದೇ ರಾಜಕೀಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಸೀಮಿತವಾಗಿಲ್ಲ. ಯಾಕೆಂದ್ರೆ ಎಲ್ಲಾ ರಾಜಕಾರಣಿಗಳು ನಮ್ ಜೊತೆ ಚೆನ್ನಾಗೇ ಇದ್ದಾರೆ. ಇವತ್ತು ಪ್ರತಿ ಹಳ್ಳಿಯಿಂದ ಡೆಲ್ಲಿವರೆಗೂ ನಮ್ ಜಾತಿ ಪದನ ಕಡ್ಡಾಯವಾಗಿ ನಮ್ಗೆ ನಿಲ್ಲಿಸ್ಬೇಕು. ಈ ಪದನ ಯಾರು ಮಾತಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕೆಂದ್ರೆ ಅವ್ರ ಮನೆ ಮಗಳಾಗಿ ನಾನು ಕೇಳೋದು ಇದೊಂದೇ. ಎಲ್ಲ ರಾಜಕಾರಣಿಗಳೇ ಮಾತಾಡ್ಬೇಕಾದಾಗ ಒಂದು ಹಳ್ಳಿಯಿಂದ ಡೆಲ್ಲಿ ಗಂಟಾನು ಕಸ ಬಾಸೋರಿಂದ ಪ್ರತಿಯೊಬ್ಬರ ಬಾಯಲ್ಲಿ ಪದ ಬರಬಾರ್ದು. ಯಾಕೆಂದ್ರೆ ನಾನು ಕುಗ್ಗಿರೋದು ಅದೊಂದು ವಿಷಯದಲ್ಲೇ. ಅದರಿಂದ ಸಾಕಷ್ಟು ಕಡೆ ನೊಂದಿದ್ದೀನಿ. ಆ ಕಾರ್ಯಕ್ರಮಗಳಿಗೆ ಹೋಗೋದೇ ಬಿಟ್ಬಿಟ್ಟಿದೀನಿ ಇತ್ತೀಚೆಗೆ. ಆ ಮಾತಂದಾಗ ನಮ್ಗೆಲ್ಲೋ ಒಂದ್ ಕಡೆ ಹರಟ್ ಆಗುತ್ತೆ. ಇದನ್ನ ಕೇವಲ ನಾನು ಹೇಳೋದು ಮುಖ್ಯಮಂತ್ರಿ ಸಾಹೇಬ್ಗಳು ಫಸ್ಟ್ ಇದ್ರಿಗೆ ಅವರು ಮನವರಿಕೆ ಅವ್ರು ತಗೊಬೇಕು. ಯಾಕೆಂದ್ರೆ ನಾವು ಪ್ರತಿ ಕಡೆಗೂ ಎಲ್ಲ ಸಮಾಜಕ್ಕೂ ನಾವು ಬೇಕಾಗಿರೋರು. ಯಾಕೆಂದ್ರೆ ಒಂದು ಚಿಕ್ಕ ಮಗುವಿಂದ ಅವರು ಸಾಯೋವರೆಗೂ ನಾವೇ, ಒಂದು ದೇವಸ್ಥಾನಕ್ಕೂ ನಾವು ಬೇಕಾಗಿರೋರು. ಇವತ್ತು ಪ್ರತಿ ಒಬ್ಬರಲ್ಲಿ ಪ್ರತಿ ಸಮುದಾಯಕ್ಕೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಯಾವತ್ತು ಯಾವ ವಿಷಯದಲ್ಲೂ ನಾನು ಏನು ಕೇಳ್ತಾ ಇಲ್ಲ. ನಮ್ಮ ಜಾತಿ ಪದನ ಯಾವ್ದೇ ಆಗ್ಲಿ ಇನ್ಮೇಲೆ ಕಡ್ಡಾಯವಾಗಿ ಮಾತಾಡಬಾರದು. ಯಾಕೆಂದ್ರೆ ನಾನು ನಿಮ್ಮ ಮನೆ ಮಗಳಾಗಿ ಎಲ್ಲಾ ಹೋರಾಟಗಾರರ ಜೊತೆನೂ ಸೇರಿ ಹೋರಾಟಗಾರರು ಮಾತಾಡಿದ್ದಾರೆ. ಈ ಪದದಿಂದ ಇವತ್ತು ಹೋರಾಟಕ್ಕೆ ನಾನು ಶಾಲು ಹಾಕೋದ್ ಬಿಟ್ಟಿರೋದೇ ಅದೊಂದು ವಿಷಯಕ್ಕೆ. ಯಾಕೆ ಅಂದ್ರೆ ನಮ್ಮ ಜಾತಿನ ಎಷ್ಟು ಅಗಳಿಸ್ತಾ ಇದ್ದಾರೆ ಅಂತ ನಮಗ್ ಮಾತ್ರ ಗೊತ್ತಿದೆ. ಆ ಸಮುದಾಯ ಎಷ್ಟು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ಮನೆ ಮಗಳಾಗಿ ಕೇಳ್ತೀನಿ, ನಾವು ಎಷ್ಟು ಜನಕ್ಕೆ ಪ್ರೀತಿಯಿಂದ ನಾನ್ ಕೆಲಸ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನನ್ನ ಜಾತಿ ಜನಾಂಗನ ಯಾರು ಅಳಗಳಿಸಬಾರ್ದು. ಇನ್ಮೇಲೆ ಅವರಲ್ಲೆಲ್ಲರಿಗೂ ರಿಕ್ವೆಸ್ಟ್ ಆಗಿ ಇದೊಂದು ಮಾಡ್ಕೊಂತಾ ಇದ್ದೀನಿ ಸರ್. ಯಾಕೆ ಅಂದ್ರೆ ನನ್ನ ಸಮುದಾಯ ತುಂಬಾ ಭಾವುಕರಾಗ್ತಾ ಇದ್ದೀರಾ. ಬೇಡ, ಅದ್ ಮಾಡಬಾರ್ದು, ಯಾರು ಮಾಡಬಾರ್ದು. ಮನುಷ್ಯರನ್ನ ತರ ಕಾಣದೇ ಇರೋರು ಯಾರು ಮನುಷ್ಯರೇ ಅಲ್ಲ ಸರ್. ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ನಾನು ತುಂಬಾ ಸಹಾಯವಂತೆಯಾಗಿ ನಿಂತಿದ್ದೀನಿ. ಇವತ್ತು ಒಂದೇ ಸಮುದಾಯಕ್ಕೆ ನಾನು ಸೀಮಿತವಾಗಿಲ್ಲ. ಇವತ್ತು ನನ್ನ ಸಮಾಜನ ತುಂಬಾ ಕುಗ್ಗಿಸ್ತಾ ಇದ್ದಾರೆ. ಅದೊಂದು ನಮ್ಗೆ ತುಂಬಾ ನೋವಾಗಿದೆ. ಇಲ್ಲಿವರೆಗೆ ಬಂದು ತಮ್ಮ ದುಃಖ ದುಮ್ಮಾನಗಳನ್ನು ಹೇಳ್ಕೊಂಡಂತ ಲಕ್ಷ್ಮಿಯವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ಮತ್ತು ಈ ಜಾತಿ ನಿಂದನೆ ಕಾಯ್ದೆ ಯಾಕೆ ಅಗತ್ಯ ಇದೆ, ಅದನ್ನ ಯಾಕೆ ದೌರ್ಜನ್ಯ ಕಾಯ್ದೆ ಅಡಿ ತರಬೇಕು ಅನ್ನೋದನ್ನ ಸವಿಸ್ತಾರವಾಗಿ ವಿವರವಾಗಿ ಹೇಳಿದಂತ ವೇಣುಗೋಪಾಲ್ ರವರಿಗೆ ಬಿಬಿ ನ್ಯೂಸ್ ಪರವಾಗಿ ವಂದನೆಗಳು. ನಮಸ್ಕಾರ. ನಮಸ್ಕಾರ.